ಹೆಲೋ ಸಲಾಂ ನಮಸ್ತೆ ಎಲ್ಲರಿಗೂ ಸ್ವಾಗತ ಇಂಟಿಗ್ರೇಟ್ಸ್ಗೆ ಮತ್ತೊಮ್ಮೆ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಬೇರೊಂದು ಹೊಸ ಒಂದು ವಿಡಿಯೋ ಜೊತೆಗೆ ಮತ್ತೆ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಈಗ ನಿಮ್ಮ ಹೊಸ ಒಂದು ಚಾನಲ್ ನನ್ನ ಹಳೆ ಫ್ಯಾಮಿಲಿ ಕೂಡ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಹಳೆ ಯೂಟ್ಯೂಬ್ ಫ್ಯಾಮಿಲಿ ಅವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಯಾರೇ ಆದ್ರೂ ಸರಿ ವಿಡಿಯೋನ ನೋಡಿದವರು ದಯವಿಟ್ಟು ಒಂದು ಸಲ ಶೇರ್ ಮಾಡ್ಕೊಡಿ. ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ಇದ್ರ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಅಂತ ಹೇಳಿದ್ರೆ, ಈಗ ನನ್ನ ಚಾನಲ್ ಅಲ್ಲಿ ಬರೋರು ವೆಹಿಕಲ್ ಅನ್ನ ರಿಲೇಟೆಡ್ ಆಗಿರೋಂಥವ್ರು ತುಂಬಾ ಜಾಸ್ತಿ ಜನ ಬರೋದು. ಒಂದು ವೆಹಿಕಲ್ ರಿಲೇಟೆಡ್ ಇಲ್ಲ ರೈಡ್ ರಿಲೇಟೆಡ್ ಆಗಿರೋಂಥವ್ರು. ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ವೆಹಿಕಲ್, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ತಗೊಳ್ಳುವಾಗ ಹೇಗೆ ಏನು ಅನ್ನೋದನ್ನ ನಾನು ಈಗಿನ ಮಾರ್ಕೆಟ್ಗಳು ಹೇಗಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಬರ್ತಾ ಇದ್ದೀನಿ. ಜೊತೆಗೆ ನನ್ನ ಈ ಒಂದು ಹೊಸ ಚಾನಲ್ ಆದಷ್ಟು ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳಕ್ ಬರ್ತಾ ಇದ್ದೀನಿ. ನನ್ನ ಹಳೆ ಚಾನಲ್ ಹ್ಯಾಕ್ ಮಾಡಿದ್ದಾರೆ. ಅದು ಆಯ್ತು, ಒಂದೂವರೆ ವರ್ಷದ ಮೇಲೆ ಆಯ್ತು ಹ್ಯಾಕ್ ಮಾಡಿದ್ದಾರೆ. ಅದರಿಂದ ನನ್ನ ಹಳೆ ಚಾನಲ್ ಇವಾಗ ಇಲ್ಲ, ಹೊಸ ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ತುಂಬಾ ಹೃದಯದಿಂದ ಕೇಳ್ಕೊತಾ ಇದ್ದೀನಿ, ಸಪೋರ್ಟ್ ಕೊಡಿ. ಒಬ್ಬ ಕನ್ನಡದನಾಗಿ ಕನ್ನಡದಲ್ಲೇ ಒಂದು ವಿಡಿಯೋ ಮಾಡ್ತಾ, ಕನ್ನಡದಲ್ಲೇ ಒಂದು ಚಾನಲ್ ಅನ್ನ ಮಾಡ್ತಾ, ಕನ್ನಡದಲ್ಲೇ ಒಂದು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಇದನ್ನ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಬೆಳೆಸಿದ್ರಿ ಇಲ್ಲ ಅಂತಲ್ಲ, ಬೆಳೆಸಿದ್ರಿ, ಅದರಿಂದನೇ ಜೀವನ ಮಾಡ್ತಾ ಇದ್ದೆ. ಅದರಿಂದನೇ ಬೇರೆ ನನಗೆ ದಾರಿ ಇಲ್ಲ, ಜೀವನ ಮಾಡೋಕ್ಕೆ ದಾರಿ ಇಲ್ಲ ಅಂತಲ್ಲ, ದಾರಿ ನನಗೆ ಆಗಲ್ಲ ಅಂತ ಹೇಳಿದ್ರೆ ನನಗೆ ಒಂದು ಈ ರಿಪ್ಲೇಸ್ ಆಗಿದೆ. ಸೊಂಟದ ಒಂದು ಮೂಳೆನ ರಿಪ್ಲೇಸ್ ಮಾಡಿದ್ದಾರೆ. ಮತ್ತೆ ಸೊಂಟದ ಈ ಪೊಸಿಷನ್ ಕೂಡ ಟೋಟಲ್ ಪೊಸಿಷನ್ ಸಮೇತ ಸ್ವಲ್ಪ ಕ್ರಾಸ್ ಆಗಿ ಕೂತಿರೋಂಥದ್ದು. ಅದರಿಂದ ನನಗೆ ಹಾರ್ಡ್ ವರ್ಕ್ ಆಗಲಿ, ತುಂಬಾ ಓಡಾಡಿ ಇದು ಮಾಡೋಂಥದ್ದಾಗ್ಲಿ, ನಡೆದಾಡೋಂಥದ್ದಾಗ್ಲಿ ಆ ಥರದ್ದೇನು ಇದು ಮಾಡೋಕ್ಕಾಗಲ್ಲ. ದೇವ್ರ ದಯೆಯಿಂದ ಡ್ರೈವಿಂಗು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಬಟ್ ಈಗ ಏನಂತ ಹೇಳಿದ್ರೆ ಜಾಸ್ತಿ ಈಗ ಲಾಂಗ್ ಡಿಸ್ಟೆನ್ಸ್ ಡ್ರೈವಿಂಗ್ ಮಾಡೋಕ್ಕಾಗಲ್ಲ. ಬಟ್ ರೈಡ್ ಸ್ಕೂಟ್ರಲ್ಲಿ ಈಗ ಬೇರೆ ಗಾಡಿಗಳು ಬೈಕ್ಗಳಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ, ನಾನು ಲಾಂಗ್ ರೈಡ್ ಹೋಗಿಲ್ಲ. ರೀಸೆಂಟ್ ಆಗಿ ಲಾಂಗ್ ರೈಡ್ ಮಾಡಿರೋದೆಲ್ಲ ನಾನು ಸ್ಕೂಟರಲ್ಲೇ, ನನ್ನ ಆಕ್ಸಿಸ್ 125 ಸುಜುಕಿ ಇದರಲ್ಲೇನೆ ಮಾಡಿರೋದು. ಅದರಲ್ಲಿ ಅದೇನು ಅಂತ ಗೊತ್ತಿಲ್ಲ, ದೇವರು ಅದೊಂದು ಅನುಕೂಲ ಕೊಟ್ಟಿದ್ದಾರೆ ನನಗೆ. ಒಂದು ಇದರಿಂದ ಅದು ಎಷ್ಟೇ ನಾನು ರೈಡ್ ಮಾಡಿದ್ರು ನನಗೆ ಏನು ತೊಂದರೆ ಬಂದಿಲ್ಲ ಇದುವರೆಗೂ. ದೇವ್ರ ದಯೆಯಿಂದ, ನಿಮ್ಗಳ ಆಶೀರ್ವಾದ, ದೇವರ ದಯೆಯಿಂದ ಇದುವರೆಗೂ ಏನು ತೊಂದರೆ ಬಂದಿಲ್ಲ. ಇದು ಮುಂದೆನೂ ಹಾಗೆ ಇರುತ್ತೆ ಅನ್ಕೋತೀನಿ. ಇನ್ನು ಮುಂದೆ ಅದೇ ತರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಗಳ ಸಪೋರ್ಟ್ ಇದ್ರೆ ಆದಷ್ಟು ಟ್ರೈ ಮಾಡ್ಬೋದು. ಬನ್ನಿ ಈಗ ಹೋಗೋಣ ವೆಹಿಕಲ್ಗಳು, ಗಾಡಿಗಳ ಬಗ್ಗೆ ಏನು ಅನ್ನೋದನ್ನ ತಿಳಿಸ್ತೀನಿ, ಅದನ್ನ ನೋಡೋಣ ಬನ್ನಿ. ತುಂಬಾನೇ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ಒಂದು 4 ಲಕ್ಷ, 5 ಲಕ್ಷ, 6 ಲಕ್ಷ, 7 ಲಕ್ಷ ಈ ಬಜೆಟ್ ಅಲ್ಲಿ ಗಾಡಿಗಳನ್ನ ತಗೊಳ್ಳುವಂತವ್ರು ಇದ್ರೆ, ನನ್ನ ಅಭಿಪ್ರಾಯದಲ್ಲಿ ಒಳ್ಳೊಳ್ಳೆ ಗಾಡಿಗಳು, ಒಳ್ಳೆ ಸೂಪರ್ ಆಗಿರುವಂತ ಗಾಡಿಗಳು, ಒಳ್ಳೆ ಲೋ ಬಜೆಟ್ ಅಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಒಳ್ಳೆ ಜಿನಿಯನ್ ಡೀಲರ್ಸ್ ಹೊರಗಡೆ ಇದ್ದಾರೆ. ಯಾವ್ದಂತ ಹೇಳಿದ್ರೆ ನಮ್ಮ ಡೆಲ್ಲಿ ಗಾಡಿಗಳು. ಇಲ್ಲಿ ಅರ್ಧಕ್ಕಿಂತನೂ ಕಮ್ಮಿಲಿ ಅಂತ ಹೇಳಿದ್ರೆ, ಇಲ್ಲಿ ಈಗ 6 ಲಕ್ಷ ರೂಪಾಯಿ ಇರೋ ಗಾಡಿ ಅಲ್ಲಿ 3 ಲಕ್ಷಕ್ಕೂ ಸಿಗಂತ, 3 ಲಕ್ಷ, 2 ಲಕ್ಷ, 3 ಲಕ್ಷಕ್ಕೆ ಸಿಗಂತ ಚಾನ್ಸಸ್ ಇದೆ. ಅದು ಅಲ್ಲಿಂದ ತಂದ್ರೆ ನಮಗೆ ಇಲ್ಲಿ ಖರ್ಚು ಬರಲ್ವಾ ಅಂತ ಕೇಳ್ತೀರಾ? ಖರ್ಚು ಬರುತ್ತೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಟ್ರಾನ್ಸ್ಫರ್ ಇದೆಲ್ಲ ಸೇರಿದ್ರು ನಿಮಗೆ ಒಂದು 1.25 ಲಕ್ಷ ಖರ್ಚು ಬರ್ಬೋದು. ಹೆಂಗೆ ಹೋದ್ರು 4 ಲಕ್ಷ, 4.25 ಲಕ್ಷದಲ್ಲಿ ನಿಮ್ಗೆ ಗಾಡಿ, ಒಳ್ಳೆ ಗಾಡಿ ಇಲ್ಲಿ 6-6.5 ಲಕ್ಷಕ್ಕೆ ಸಿಗಂತ ಗಾಡಿ 4-4.5 ವರೆಗೆ ಅಲ್ಲಿ ಇಂದ ನಿಮಗೆ ಗಾಡಿ ತರ್ಬೋದು. ಒಳ್ಳೆ ಗಾಡಿ, ಒಳ್ಳೆ ಕಂಡೀಷನ್ ಗಾಡಿ, ಇಲ್ಲಿ ಇಂತ ಒಳ್ಳೆ ಕಂಡೀಷನ್ ಗಾಡಿನೇ ತರ್ಬೋದು. ಹಾಗೇನೆ ಈಗ BMW ಈ ಗಾಡಿಗಳು, ಈಗ ಲಕ್ಸುರಿ ಗಾಡಿಗಳನ್ನ ತುಂಬಾನೇ ಇದು ಮಾಡ್ತಾ ಇದ್ದಾರೆ. ತುಂಬಾ ಸ್ಕೋಪ್ ಇದೆ ಲಕ್ಸುರಿ ಗಾಡಿಗಳಿಗೆ. ಲಕ್ಸುರಿ ಗಾಡಿಗಳಲ್ಲಿ ಎಲ್ಲರಿಗೂ ಮೈಂಟೈನ್ ಮಾಡಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಲಕ್ಸುರಿ ಗಾಡಿಗಳು, ಎಲ್ಲಾ ಗಾಡಿಗಳು ಅಂತಲ್ಲ, ಲಕ್ಸುರಿ ಗಾಡಿ ತಗೊಳ್ಳೋ ಉದ್ದೇಶ ಇರುವಂತವ್ರಾದ್ರೆ BMW 3 ಸೀರೀಸ್, ನಮ್ಮ ಒಂದು ಮಿಡಲ್ ಫ್ಯಾಮಿಲಿ ಅವರಿಗೆ BMW 3 ಸೀರೀಸ್ ಆಗ್ಲಿ, ಇಲ್ಲ X1 ಆಗ್ಲಿ, X3, 5 ಸೀರೀಸ್ ಎಲ್ಲ ತಗೋಬಹುದು. ಒಂದು ಮೀಡಿಯಂ ರೇಂಜ್ ಅಲ್ಲಿ ಅಂತ ಹೇಳ್ಬೋದು. ಒಂದು ನಮ್ಮ ಒಂದು ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೂ ತಗೊಂಡು ಮೈಂಟೈನ್ ಮಾಡಕ್ಕಾಗಂತ ಒಂದು ಗಾಡಿ ಅಂತ ಹೇಳಿದ್ರೆ ಅದು BMW 3 ಸೀರೀಸ್ ಇಲ್ಲ BMW X1 ಗಾಡಿಗಳಿಗೆ ಅಂತ ಹೇಳಿದ್ರೆ, ನಮಗೆ ಯಾರಿಗೆ ಬೇಕಾದ್ರೂ ಹೇಗ್ ಬೇಕಾದ್ರೂ ಮೈಂಟೈನ್ ಮಾಡ್ಬೋದು. ಲೋವರ್ ಮೈಂಟೆನೆನ್ಸ್. ಈಗ ಒಂದು ಇನೋವಾ ಅಂತಲ್ಲ, ಒಂದು ಬ್ರೀಜಾ ಗಾಡಿ ತಗೊಂಡು ಮೈಂಟೈನ್ ಮಾಡೋದಕ್ಕಿಂತ ಅರ್ಧ ಖರ್ಚಲ್ಲಿ ಒಂದು BMW X1 ಗಾಡಿನ ಮೈಂಟೈನ್ ಮಾಡ್ಬೋದು. ಈಗ BMW ಅಂದ ತಕ್ಷಣ ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, BMW ಲಕ್ಸುರಿ, ಅದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಇದಿರುತ್ತೆ, ಆಗಿರುತ್ತೆ, ಈಗಿರುತ್ತೆ ಅಂತ. ಆತರ ಏನು ಇಲ್ಲ. ಅದ್ರದ್ದು ಟೈರು ಮತ್ತೆ ಇನ್ಶೂರೆನ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಬಾಕಿ ಎಲ್ಲ ನಾರ್ಮಲ್ ಗಾಡಿಗಳಿಗಿಂತನೂ, ಈಗ ಒಂದು ಎಕ್ಸಾಂಪಲ್ ನಾನು ಒಂದು ಹೇಳೋದಾದ್ರೆ, ಬ್ರೇಕ್ ಲೈನರ್, BMW ಬ್ರೇಕ್ ಲೈನರ್ ನಿಮಗೆ ಒಂದು 1000 ರೂಪಾಯಿ ಬ್ರೇಕ್ ಲೈನರ್ ಚೇಂಜ್ ಮಾಡಿಸ್ಬೋದು. ಅದೇ ಜಾಗದಲ್ಲಿ ಒಂದು ಬ್ರೀಜಾ ನೀವು ವಿಚಾರಿಸಿ ನೋಡ್ಬೋದು, ಒಂದು ಬ್ರೀಜಾ ಗಾಡಿದು ಬ್ರೇಕ್ ಲೈನರ್ ಎಷ್ಟಾಗುತ್ತೆ ಏನು ಅನ್ನೋದು. ಇನೋವಾದ್ ಬಿಡಿ, ಈಗ ಇನೋವಾದು ನೀವು ಕಂಪೇರ್ ಮಾಡೋದ್ರೆ, ಇನೋವಾ ಈಗ ಬ್ರೇಕ್ ಲೈನರ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಹೆಚ್ಚು ಕಮ್ಮಿ 7,000-8,000 ರೂಪಾಯಿ ಬೇಕು. ಅದೇ ಜಾಗದಲ್ಲಿ ನಮ್ಮ BMW X1 ಒಂದು ಬ್ರೇಕ್ ಲೈನರ್ ಗಳು ಚೇಂಜ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ 2,000 ಅಷ್ಟೇನೆ, ಬರೀ 2,000 ರೂಪಾಯಿ. ಹೆಸರು ಕೇಳಿ ತುಂಬಾ ಜನ ಭಯ ಪಡೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗ ಬೇರೆ ಗಾಡಿಗಳು, ಮೆರ್ಸಿಡೀಸ್ ಬೆನ್ಸ್ ಆಗ್ಲಿ, ಆಡಿ ಆಗ್ಲಿ, ಈ ತರ ಗಾಡಿಗಳಾದ್ರೆ ಸ್ವಲ್ಪ ಒಂದು ಬೇಕು, ಕೆಪಾಸಿಟಿ ಬೇಕು. ಅದಂತ ಹೇಳಿದ್ರೆ ಈಗ ನಮ್ಮ ಫಾರ್ಡ್ ಎಂಡೋವರ್, ಸಫಾರಿ,
ಸ್ಕಾರ್ಪಿಯೋ ಈ ಗಾಡಿಗಳು ಸಾಕಂತವ್ರಾದ್ರೆ ನಮ್ಮ ಆಡಿ ಮೆರ್ಸಿಡೀಸ್ ಇದನ್ನೆಲ್ಲ ಸಾಕ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಔಟ್ ಆಫ್ ಮಾರ್ಕೆಟ್ ಇರ್ಬೇಕಷ್ಟೇ. ಎಂತ ಔಟ್ ಆಫ್ ಮಾರ್ಕೆಟ್ ಅಂತ ಹೇಳಿದ್ರೆ ಈಗ ನಮ್ಮ ಸರ್ವಿಸ್ ಇದೆಲ್ಲ ಏನಂತ ಹೇಳಿದ್ರೆ ನಮ್ಮ ಒಂದು ಶೋರೂಮ್ ಸರ್ವಿಸ್ ಇದೆಲ್ಲ ಏನ್ ಮಾಡಿಸ್ತೀವಿ ಅದನ್ನ ಅವಾಯ್ಡ್ ಮಾಡಿ ಹೊರಗಡೆ ಏನಿದೆ ನಮ್ಮ ಗ್ಯಾರೇಜ್ಗಳು ವರ್ಕ್ಶಾಪ್ಗಳು, ಈಗ ತುಂಬಾನೇ ಕಡೆ ವರ್ಕ್ಶಾಪ್ಗಳಿದೆ, ಒಳ್ಳೊಳ್ಳೆ ಕೆಲಸ ಮಾಡೋಂಥ ವರ್ಕ್ಶಾಪ್ಗಳಿದೆ. ಯಾಕೆಂತ ಹೇಳಿದ್ರೆ ಈಗ ನಮ್ಮ ಮೈಸೂರಲ್ಲೇನೆ ಒಂದು 4-5 ಜನ ನನಗೆ ಗೊತ್ತಿರುವ ಹಾಗೇನೆ ಹೊರಗಡೆ ಇಂದ ಬಂದು, ಈಗ ಒಮಾನ್, ದುಬೈ, ಸೌದಿ, ಕತ್ತರ್, ಆ ಕಡೆ ಈ ಕಡೆ ಯುರೋಪಲ್ಲಿ ಕೆಲಸ ಮಾಡಿ ಬಂದಂತವ್ರು ಇಲ್ಲಿ ಗ್ಯಾರೇಜ್ ಓಪನ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರೋಂಥವ್ರು ಇದ್ದಾರೆ. ಇದೇ ಗಾಡಿಗಳು ಎಲ್ಲ ಲಕ್ಸುರಿ ಗಾಡಿಗಳ ಲೈನ್ ಅಲ್ಲಿ ಇರೋಂಥವ್ರೆ ಮೆಕ್ಯಾನಿಕ್ಗಳು ತುಂಬಾ ಜನ ಇದ್ದಾರೆ, ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕಂಡೀಷನ್ ಕೆಲಸನ ಅವ್ರು ಮಾಡ್ಕೊಡ್ತಾ ಇದಾರೆ. ಯಾವುದೇ ತೊಂದರೆ ಇಲ್ಲ, ಯಾವುದೇ ತಲೆನೋವಿಲ್ಲ, ಪ್ರಾಪರ್ ಆಗಿ ನೀಟ್ ಕಂಡೀಷನ್ ಅವ್ರು ಮಾಡ್ಕೊಡ್ತಾ ಇದಾರೆ. ಅವಾಗ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಈಸಿ ಆಗುತ್ತೆ. ಶೋರೂಮ್ ಹೋದಾಗ, ಸರ್ವಿಸ್ ಸೆಂಟರ್ಗೆ ಹೋದಾಗ ಅವ್ರದೇ ಆದ ಒಂದು ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಆ ಒಂದು ಪ್ರೈಸ್ ಐಕಲ್ ಇಟ್ಟಿರ್ತಾರೆ. ಒಂದು ಲಕ್ಸುರಿ ಲೈನ್ ಅನ್ನೋ ಒಂದು ಇದನ್ನ ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡೋಕ್ಕೋಸ್ಕರ ಅವ್ರ ಪ್ರೈಸ್ ಅನ್ನ ಐಕಲ್ ಇಟ್ಟಿದ್ದಾರೆ. ಅದು ನಾವು ಆಫ್ಟರ್ ಮಾರ್ಕೆಟ್ ಹೋದಾಗ ಅವ್ರನ್ನ ಒಳ್ಳೆ ಪ್ರೈಸ್ ಅಲ್ಲಿ, ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಈಗ ಒಂದು ಪ್ರಾಡಕ್ಟ್ ಗಳು ನಮಗೆ ಸಿಗುತ್ತೆ. ಎಲ್ಲಾ ಪ್ರಾಡಕ್ಟ್ಗಳು, ಎಲ್ಲ ಸ್ಪೇರ್ ಪಾರ್ಟ್ಸ್ ಗಳಾಗ್ಲಿ ಯಾವುದೇ ಆಗ್ಲಿ ಎಲ್ಲ ಒಳ್ಳೆ ಕಮ್ಮಿ ಬಜೆಟ್ ಅಲ್ಲೇ ಸಿಗುತ್ತೆ. ಒಳ್ಳೆ ಬಿಸಿಲು, ಈಗ ಮಳೆ ಬರ್ತಾ ಇತ್ತು, ಆಲ್ರೆಡಿ ಬಿಸಿಲು ಬರ್ತಾ ಇದೆ. ಈ ತರ ಯಾವ್ದೇ ಈಗ ಬೇಡ ನಿಮ್ಗೆ ಇನೋವಾ ಬೇಕು, ಸ್ಕಾರ್ಪಿಯೋ ಬೇಕು, XUV ಬೇಕು, ಇಲ್ಲ ಈ ತರದ ಯಾವುದೇ ಗಾಡಿಗಳು, ಲೋ ಬಜೆಟ್ ಅಲ್ಲಿ ಗಾಡಿಗಳು ಅಂದ್ರೆ ಔಟ್ ಆಫ್ ಸ್ಟೇಟ್ ಗಾಡಿಗಳು ಬೇಕು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಡೀಲು, ನಿಮ್ಮ ಜೊತೆಗೆ ಬಂದು ನಿಮ್ಮನ್ನ ಸ್ಪಾಟಿಗೆ ಕರ್ಕೊಂಡೋಗಿ ಗಾಡಿ ತೋರಿಸಿ ಪ್ರಾಪರ್ ಆಗಿ ಕನ್ಫರ್ಮ್ ಆಗಿ ಡೀಲ್ ಮಾಡ್ಕೊಡಂತವ್ರು, 100% ಜಿನ್ಯೂನ್ ಆಗಿ ಡೀಲ್ ಮಾಡ್ಕೊಡಂತವ್ರು. ಡಾಕ್ಯುಮೆಂಟ್ಸ್ ವಿಷಯದಲ್ಲಾಗ್ಲಿ, ಡೀಲಿಂಗ್ ವಿಷಯದಾಗ್ಲಿ, ಇಲ್ಲ ವೆಹಿಕಲ್ ವಿಷಯದಲ್ಲಾಗ್ಲಿ, ಇಂಡಿಪೆಂಡೆಂಟ್ ವೆಹಿಕಲ್ಗಳು ಅಂದ್ರೆ ಡೈರೆಕ್ಟ್ ಕಸ್ಟಮರ್ ಹತ್ರ ಇರೋಂಥ ವೆಹಿಕಲ್ಗಳದ್ದು ಕಾಂಟ್ಯಾಕ್ಟ್ಸ್ ತುಂಬಾ ಇದೆ. ಇಂಡಿಪೆಂಡೆಂಟ್ ಕಸ್ಟಮರ್ಗಳ ಹತ್ರ ಇರೋಂಥ ವೆಹಿಕಲ್ಗಳು ತುಂಬಾನೇ ಇದೆ. ಅದು ಬೇಕಾದ್ರೆ ಅದನ್ನು ಕಾಂಟ್ಯಾಕ್ಟ್ ನಾನು ಮಾಡ್ಕೊಡ್ತೀನಿ, ಡೀಲ್ ಮಾಡಿಸ್ಕೊಡ್ತೀನಿ, ಒಳ್ಳೆ ಡೀಲ್ ಮಾಡಿಸ್ಕೊಡ್ತೀನಿ. ನಾನು ಅಂತ ಹೇಳಿದ್ರೆ ನಿಮ್ಮ ಜೊತೆಲಿ ನಿಂತು ಎಲ್ಲಾ ಕಾರ್ಯಗಳನ್ನ ಮುಗಿಸಿ ನಾನು ಕೊಡ್ತೀನಿ, ಜೊತೆಲಿ ಇರ್ತೀನಿ. ಎಲ್ಲ ಡೀಲ್ ಮುಗಿಯೋ ತನಕ ನಾನು ನಿನ್ ಜೊತೆಲಿದ್ದು ಕೆಲಸನ ಮುಗಿಸ್ಕೊಡ್ತೀನಿ. ಬೇಕಾದ್ರೆ ಯಾರಾಗ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಈ ಕೆಳಗಡೆ ಕಾಣ್ತಾ ಇರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ಈಗ ನಾನು ಒಂದು ರೈಡ್ ಇನ್ಸ್ಟ್ರಕ್ಟರ್ ಆಗಿ ಒಂದು ಇದು ಮಾಡ್ಬೇಕು ಅಂತಿದ್ದೀನಿ. ಅಂತ ಹೇಳಿದ್ರೆ ಈಗ ತುಂಬಾ ಜನಕ್ಕೆ ರೈಡ್ ಹೋಗಂತ ಒಂದು ಆಸೆ ಇದೆ, ತುಂಬಾ ಹುಡುಗರಿಗಿದೆ, ಬೇಕು. ಎಲ್ಲರೂ ಒಂದ್ಸಲ ದೇಶ ಸುತ್ತಿ ಅಂತ ಹೇಳ್ತೀನಿ. ದೇಶ ಸುತ್ತಿ ನೋಡು, ಕೋಶ ಊದಿ ನೋಡು ಅಂತ ದೊಡ್ಡವರು ಹೇಳಿದಾರೆ. ಆ ತರ ದೇಶ ಸುತ್ತಿ ನೋಡೋದು ಒಳ್ಳೇದು. ಈಗ ತುಂಬಾ ಜನಕ್ಕೆ ಲದಾಖ್, ಕಾಶ್ಮೀರ ಆ ಕಡೆ ಈ ಕಡೆ ರೈಡ್ ಮಾಡ್ಬೇಕು. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ರೈಡ್ ಮಾಡೋದಾದ್ರೆ ಯಾವುದೇ ತರದ ಎಲ್ಪ್ ಬೇಕಾದ್ರೂ ನನ್ನ ಕಡೆಯಿಂದ ಸಿಗುತ್ತೆ. ಯಾವ ತರ ಇನ್ಸ್ಟ್ರಕ್ಷನ್ ಬೇಕು ನಿಮ್ಗೆ, ಯಾವ ತರದಲ್ಲಿ ಬೇಕು, ಈಗ ಎಲ್ಲೆಲ್ಲಿ ಹೇಗೆ ಉಳಿಬಹುದು, ಏನ್ ಬಜೆಟ್ ಅಲ್ಲಿ ಉಳಿಬಹುದು, ಯಾವ ಹೋಟೆಲ್ ಅಲ್ಲಿ ಏನ್ ಡಿಸ್ಕೌಂಟ್ ಸಿಗುತ್ತೆ, ಏನ್ ರೂಮ್ ರೆಂಟ್ ಇರುತ್ತೆ. ಯಾಕೆಂದ್ರೆ ಈಗ ಹೊಸದಾಗಿ ಹೋದಾಗ ನಮಗೆ ಗೊತ್ತಿರಲ್ಲ. ಈಗ ಅಲ್ಲಿ ಅವ್ರಗಳಿಗೆ ಏನಂತ ಹೇಳಿದ್ರೆ, ಈಗ ಅವ್ರು ನೋಡ್ತಾ ಇದ್ದಕ್ಕೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ವಿಷಯ, ಹೊಸಬನ ಹಳಬನ ಹೇಗೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ₹1,000 ಬಾಡಿಗೆ ಇರೋಂಥ ರೂಮ್ಗೂ 2,500 ಅಂತ ಹೇಳ್ಬಿಡ್ತಾರೆ. ಅವಾಗ ನಮಗೂ ಒಂದು ಇದಿರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಇದು ಕಾಶ್ಮೀರ, ರೇಟ್ ಇರ್ಬೋದು, ಅಪ್ಪ ತುಂಬಾ ಜನ ಟೂರಿಸ್ಟ್ ಬರ್ತಾರೆ, ಇಲ್ಲಿ ರೇಟ್ ಇರ್ಬೋದು, ಹಾಗೇನೆ ಇರ್ಬೋದು ಅನ್ಕೊಂಡು ತುಂಬಾ ಜನ ಮೋಸ ಹೋಗ್ಬಿಡ್ತಾರೆ. ಬಟ್ ಅಲ್ಲ, ಈಗ ಏನಂತ ಹೇಳಿದ್ರೆ ಒಳ್ಳೆ ಬಜೆಟ್ ಅಲ್ಲಿ ರೂಮ್ ಆಗ್ಲಿ, ಊಟ ಆಗ್ಲಿ, ಇಲ್ಲ ಪರ್ಚೇಸಿಂಗ್ ಆಗ್ಲಿ, ಪ್ರತಿಯೊಂದರಲ್ಲಿ ಡಿಸ್ಕೌಂಟ್ ಎಲ್ಲಿ ತಗೋಬಹುದು, ಹೇಗೆ ತಗೋಬಹುದು ಅನ್ನೋದನ್ನ ಇನ್ಸ್ಟ್ರಕ್ಟ್ ಕೊಡ್ತೀನಿ. ಜೊತೆಗೇನೆ ಬಜೆಟ್ ಅಲ್ಲಿ ರೈಡ್ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಇನ್ಸ್ಟ್ರಕ್ಟ್ ಮಾಡ್ತೀನಿ. ಬಜೆಟ್ ಅಲ್ಲಿ ಬೇಕಾ ಆ ತರನು ನಿಮ್ಗೆ ಗೈಡ್ ಮಾಡ್ತೀನಿ. ಇಲ್ಲ ಒಳ್ಳೆ ಇದ್ರಲ್ಲೇ ಫಾರ್ಮಾಲಿಟಿಲಿ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಗೈಡ್ ಮಾಡ್ತೀನಿ. ಅದಕ್ಕೂ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ, ಎಲ್ಲೆಲ್ಲಿ ಉಳ್ಕೋಬೇಕು, ಹೇಗೆ ಹೋಗ್ಬೇಕು, ಎಲ್ಲಿಂದ ಬರ್ಬೇಕು ಅನ್ನೋದನ್ನ ನಾನು ಇದು ಮಾಡ್ತೀನಿ. ಯಾವ್ದು ಬೇಕು ಎಲ್ಲಾ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ತರದ ಡೀಟೇಲ್ ಬೇಕು ಎಲ್ಲಾ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಮೇಲ್ ಐಡಿ ಇದೆ, ಇನ್ಸ್ಟಾಗ್ರಾಮ್ ಐಡಿ ಇದೆ, ಸೇಮ್ ಹೆಸರಲ್ಲಿ NT Periods ಅಂತ ಹೇಳ್ಬಿಟ್ಟು ಅದರಲ್ಲೂ ನೋಡ್ಬೋದು. ಈ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಲದಾಖ್ ಅಲ್ಲಿ ಹೋದ್ರು ನಿಮ್ಗೆ ಎಲ್ಲಿ ಉಳಿಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಮಾಡ್ತೀನಿ. ಒಂದು 2 days ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ರೈಡಿಂಗ್ ಸ್ಕಿಲ್ ಹೇಗಿದೆ ಏನು ಅನ್ನೋದನ್ನ ತಿಳ್ಕೊಳ್ಳಕ್ಕೆ 2 days ಬೇಕಾಗುತ್ತೆ. ಈಗ ರೈಡ್ ಅಂತ ಹೇಳಿದ್ರೆ ನಾನು ಮ್ಯಾಕ್ಸಿಮಮ್ ನಾನು ಹೇಳೋದು, ಟೈಮ್ ಇರೋಂಥವ್ರು ಆದ್ರೆ 1 ತಿಂಗಳು ಟೈಮ್ ತಗೊಂಡು ಹೊರಡಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ 20 days ಆದ್ರೂ ಟೈಮ್ ತಗೊಂಡು ಹೊರಡಿ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿಂದ ಅಷ್ಟು ದೂರ ಹೋದಾಗ 4,000-4,500 ಕಿಲೋಮೀಟರ್ ದೂರಕ್ಕೆ ಹೋಗಿ ಮತ್ತೆ ಬರ್ಬೇಕು ಅಂದಾಗ ಒಂದು ರೌಂಡ್ ಕವರ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ನನಗೆ 9,000 ಕಿಲೋಮೀಟರ್ ಬೇಕು. ಇಷ್ಟೊಂದು ದೂರ ಹೋಗಿ ಬರುವಾಗ ಸುಮ್ಮನೆ ಒಂದು ಹುಚ್ಚು ಬಂದಂಗೆ ಹೋಗೋದು, ಹೀಗೆ ಸುಮ್ಮನೆ ಗಾಡಿ ಎತ್ಕೊಂಡು ಸುಮ್ಮನೆ ಹೋಗು, ಅಲ್ಲಿ 1-2 ದಿನ ಸುತ್ತಾಡ್ಕೊಂಡು ಏನಿಲ್ಲ. ತುಂಬಾ ಜನ ನೋಡಿದೀನಿ, ಅದರಲ್ಲೂ ಜಾಸ್ತಿ ನಮ್ಮ ಕರ್ನಾಟಕದವ್ರೇನೆ. ಎಂತ ಹೇಳಿದ್ರೆ ಇಲ್ಲಿಂದ ಕಾಶ್ಮೀರ್ ತಲುಪ್ತಾರೆ. ಕಾಶ್ಮೀರ್ ತಲುಪದ್ಮೇಲೆ ಅವರು ಆ ಲದಾಖ್ ಇದನ್ನೆಲ್ಲ ಹೇಗೆ ಯಾವ ತರ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಗೊತ್ತಾಗೋದಿಲ್ಲ. ಹೋಗೋದು ಗೊತ್ತಿಲ್ಲ, ಬರೋದು ಗೊತ್ತಿಲ್ಲ, ಆ ತರ ಹೋಗಿ ಬಂದಿರ್ತಾರೆ. ಆ ತರ ಹೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ತುಂಬಾ ಜಾಗಗಳಿದೆ, ಕಾಶ್ಮೀರ ಆಗ್ಲಿ, ಲದಾಖ್ ಆಗ್ಲಿ, ಹಿಮಾಚಲ ಈಗ ತುಂಬಾನೇ ನಮ್ಮ ಹುಡುಗರು ಈಗ ಹಿಮಾಚಲ್, ಮನಾಲಿ, ಕುಲು ಮನಾಲಿ, ಶಿಮ್ಲಾ ಇದೆಲ್ಲ ಹೋಗಿ ಬಂದಿದ್ದಾರೆ. ಹಿಮಾಚಲಲ್ಲಿ ಒಳ್ಳೆ ಒಂದು ಬೆಸ್ಟ್ ಪ್ಲೇಸ್ ಇದೆ, ಅಮ್ಟಾ ಪಾಸ್.
ಅದನ್ನ ಕೇಳಿದ್ರು ಅವ್ರಿಗೆ ಗೊತ್ತಿರಲ್ಲ, ಆ ತರ ಹೋಗ್ಬಿಡ್ತಾರೆ. ಈ ತರ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ. ಆ ತರ ಇಂಟ್ರೆಸ್ಟ್ ಇರೋರು ನೀವು ನೋಡ್ಬೋದು. ಬನ್ನಿ, ಈಗ ಈ ತರದ ಯಾವುದೇ ಗಾಡಿಗಳು ಬೇಕು, ಯಾವುದೇ ತರದ ವಾಹನಗಳು ಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಇಲ್ಲ ಇಲ್ಲಿದೆ ಬೇಕು, ಲೋಕಲ್ ಗಾಡಿಗಳು ಬೇಕು ಅಂತ ಹೇಳಿದ್ರು ಯಾವುದೇ ತರದ ಗಾಡಿಗಳು ಬೇಕು, ಇಲ್ಲ ಗೂಡ್ಸ್ ವೆಹಿಕಲ್, ಕಾರ್ಸ್, ಯಾವ ತರ ನಿಮಗೆ ಗಾಡಿಗಳು ಬೇಕು, ಇಲ್ಲ ಡಂಪರ್ಸ್ ಬೇಕಾ, ಅದನ್ನು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಯಾವುದೇ ಗಾಡಿಗಳು ಬೇಕಿದ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. NTP ರೈಡ್ಸ್ ಗೂಗಲ್ ಅಲ್ಲೂ ಸರ್ಚ್ ಮಾಡೋದ್ರೆ ನಿಮಗೆ ಸಿಗುತ್ತೆ. ಯಾವುದೇ ತರ ಗಾಡಿಗಳು ತಗೋಬೇಕು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ನಂಬರ್ ನನ್ನ ಸ್ಕ್ರೀನ್ ಅಲ್ಲಿ ಇರುತ್ತೆ. ಜೊತೆಗೆ ನಿಮಗೆ ಯಾವ ತರ ಬೇಕು, 2 ವೀಲರ್ ಬಿಟ್ಟು, 2 ವೀಲರ್ 3 ವೀಲರ್ ಬಿಟ್ಟು, ಕಾರ್ಸ್ ಆಗ್ಲಿ, ಇಲ್ಲ ಗೂಡ್ಸ್ ವೆಹಿಕಲ್ಸ್ ಆಗ್ಲಿ, ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಲಿ, ಇಲ್ಲ ಟ್ರಕ್ಸ್ ಆಗ್ಲಿ, ಇಲ್ಲ ಡಂಪರ್ಸ್ ಆಗ್ಲಿ, ಈ ತರದ ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಯಾವುದೇ ತರದ ಗಾಡಿಗಳು ಬೇಕು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಿ, ಏನು ಇದು ಇಲ್ಲ. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ ನಿಮಗೆ ಹೊರಗಡೆ ಗಾಡಿಗಳು, ಔಟ್ ಆಫ್ ಸ್ಟೇಟ್ ಗಾಡಿಗಳು ತರಬೇಕು ಅಂತ ಹೇಳಿದ್ರು ಒಳ್ಳೊಳ್ಳೆ ಐಡಿಯಾ ಇದೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇದೆ, ಒಳ್ಳೆ ಜಿನಿಯನ್ ಕಾಂಟ್ಯಾಕ್ಟ್ಸ್ ಇದೆ. ನೀವು ಅಲ್ಲಿಂದ ಬೇಕಾದ್ರೆ ಇದು ಮಾಡ್ಬೋದು. ನಾನು ಆ ಕಾಂಟ್ಯಾಕ್ಟ್ಸ್ ಅನ್ನ ನಿಮಗೆ ಇದು ಮಾಡ್ಕೊಡ್ತೀನಿ. ನೀವು ಧೈರ್ಯವಾಗಿ ಗಾಡಿ ತರಬಹುದು. ಜೊತೆಲಿ ನಿಂತು ಬೇಕು ಅಂದ್ರೆ ನಾನು, ನೀವು ಜೊತೆಲಿ ನಿಂತು ಇದು ಮಾಡ್ಕೊಡಿ ಅಂತ ಹೇಳಿದ್ರೆ, ಡೀಲ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಾನು ಮಾಡ್ಕೊಡಕ್ಕೆ ನಾನು ರೆಡಿ ಇದೆ. ಅದೇನು ಚಾರ್ಜ್ ಇದೆ, ಆ ಚಾರ್ಜ್ ನಾನು ಮಾಡ್ತೀನಿ. ನನ್ನ ಖರ್ಚು ಇದು ಏನ್ ಬರುತ್ತೆ ಅದು ನೀವು ನೋಡ್ಕೋಬೇಕಾಗುತ್ತೆ. ಬಾಕಿ ಎಲ್ಲ ಡೀಟೇಲ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಏನ್ ಬೇಕು ಎಲ್ಲ ಹೆಲ್ಪ್ ಮಾಡ್ಕೊಡಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ, ಆದಷ್ಟು ನನಗೂ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ನನಗೂ ಸಪೋರ್ಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ನಿಮ್ಗಳಿಗೂ ಸಪೋರ್ಟ್ ಮಾಡ್ತೀನಿ. ನೀವುಗಳನ್ನು ನನಗೆ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಒಬ್ಬೊಬ್ರು 3 ಜನಕ್ಕೆ ಶೇರ್ ಮಾಡೋರು ತುಂಬಾ ಒಂದು ಉಪಕಾರ ಆಗುತ್ತೆ. ಇದು ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮದ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.